ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ನಗರಸಭೆ ಸದಸ್ಯರಾದ ಸೈಯದ್ ತಲಾ ಅವರು ವಾರ್ಡ್ ನಂಬರ್ 28ನೆಯ ಕೆಲಸ ಕಾರ್ಯಗಳು, ಅವರು ಮಾಡಿರುವ ರಾಜಕೀಯದ ಸೇವೆಗಳನ್ನು ಕೇಳೋಣ. ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ನಮಸ್ಕಾರ. ಸ್ವಾಗತ ಸರ್. ತಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್. ಸರ್, ನನ್ನ ಹೆಸರು ಸೈಯದ್ ತಲಾ ಅಂತ. ನಾನು 1973 ಹುಟ್ಟಿರೋದು. ಮತ್ತು ನನ್ನ ಕ್ವಾಲಿಫಿಕೇಷನ್ SLC ಗಂಟ ಓದಿದ್ದೀನಿ. ಮತ್ತು ನಂದು ಬಿಸ್ನೆಸ್ ಇದೆ, ಈರುಳ್ಳಿ ಆಲೂಗಡ್ಡೆ ವ್ಯಾಪಾರ. ಇದೇ ಮಾಡ್ತಾ ಈಗ ನಾನು ಗೆದ್ದಿರೋ 28ನೇ ವಾರ್ಡಲ್ಲಿ ನಾವು ಹುಟ್ಟಿರೋದು ಬೆಳೆದಿರೋದು ಅಲ್ಲೇ. ಅಲ್ಲಿಂದ ಹಿಂಗೆ ವ್ಯವಹಾರ ಮಾಡ್ತಾ ಅಲ್ಲಿಂದ ಬೆಳೆದಿದ್ದು. ಅಲ್ಲಿ ಸ್ಲಮ್ ಏರಿಯಾ ಇದೆ ಮತ್ತು ಬಡವರಿದ್ದಾರೆ. ನಾವು ಸಣ್ಣತನದಿಂದ ಮೇಲ್ಗಡೆ ಬಂದಿರೋದು. ಇದರಿಂದ ನಮಗೆ ಯಾರೇ ಕಷ್ಟ ಸುಖ ತಗೊಬಂದು ನಮ್ಮ ಹತ್ರ ಹಂಚ್ಕೊಂಡ್ರು ಒಂದು ಹೆಲ್ಪ್ ಮಾಡೋಣ, ಒಂದು ಈ ಬುದ್ಧಿಯಿಂದ ಬೆಳೆದು ಬಂದಿರೋದು. ಯಾರೋ ಬಂದರೂ ಸಹಕಾರ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ, ಬರ್ತಾಯಿದ್ವು. ಆಗ ಹಂಗೆ ಒಂದು 4 ವರ್ಷ ಬ್ಯಾಕ್, 5 ವರ್ಷ ಬ್ಯಾಕಲ್ಲಿ ಅಲ್ಲಿ ಒಂದು ಸಂಸ್ಥೆ ಇದೆ, ಅಮೀರ್ ಹಸನ್ ಮಕಾನ್ ಅಂತ. ಅಲ್ಲಿ ಎಲೆಕ್ಷನ್ ಅಂದರೆ ಮೊದಲು ಪವರ್ ಆಫ್ ಬಾಡಿ ನಡೀತಾ ಇತ್ತು, ಸುಪ್ರೀಂ ಟೈಪ್ ನಡೀತಾ ಇತ್ತು. ಒಂದು ರಾಜರ ಆಡಳಿತದಿಂದ ದಬ್ಬಾಳಿಕೆಯಿಂದ ನಡೀತಾ ಇತ್ತು. ಅದು ವಫ್ ಅಂದ್ರೆ ಅದು ಬಡವ್ರ ಹಕ್ಕು. ಯಾವುದು ಅದು ವಫ್ ಅಂದ್ರೆ ಬಡವ್ರ ಹಕ್ಕು. ಅವರು ಒಬ್ಬ ಶ್ರೀಮಂತರು ಅದು ವಫ್ ಮಾಡಿ ತೀರ್ಕೊಂಡಿದ್ರು. ಆ ವಂಶದ ಹೆಸರಿದಿಂದ ಅಮೀರ್ ಹಸನ್ ಮಕಾನಿಂದ ಮುಂದುವರಿತಾ ಇದ್ದು. ಆಗ ಆ ಎಲೆಕ್ಷನ್ ನಾವು ವಕ್ಫ್ ಬೋರ್ಡ್ ಸ್ಟೇಟ್ ಬೋರ್ಡಿಗೆ ಹೋಗಿ, ಇದು ಎಲೆಕ್ಷನ್ ಆಗಬೇಕು, ಚುನಾಯಿತ ಪ್ರತಿನಿಧಿ ಇದಕ್ಕೆ ನಿಲ್ಬೇಕು, ಚುನಾಯಿತ ಎಲೆಕ್ಟೆಡ್ ಬಾಡಿ ಆಗಬೇಕು, ಸೆಲೆಕ್ಟೆಡ್ ಬಾಡಿ ನಮಗೆ ಇಷ್ಟ ಇಲ್ಲ, ಪ್ರಜರಿಂದ ನಡೀತಾ ಇದೆ ಅಂತ ನಾವು ಒಂದು ಹೋರಾಟ ನಡೆಸಿದ್ವು. ಅಕ್ಮಲ್ಲು ನಾವು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಅಲ್ಲಿಂದ ಬೆಳ್ಕೊಂಡು ಬಂದು ಅದು ಎಲೆಕ್ಷನ್ ಕಾರ್ಯರೂಪಕ್ಕೆ ಬಂತು. ಅಲ್ಲಿ ನಾವು ಎಲೆಕ್ಷನ್ಗೆ ನಿಂತು ನಮಗೆ ಅಷ್ಟೊಂದು ಫಾರ್ಮಾಲಿಟೀಸ್ ಆಗ ಗೊತ್ತಿತ್ತಿಲ್ಲ ನಡವಳಿಕೆ ಎಲೆಕ್ಷನಿಂದು. ಆಗ ಏನಾಯಿತು, ಆಮೇಲೆ ಎಲೆಕ್ಷನ್ ಆಯಿತು ಅಂದರೆ ಆವಾಗ ನಮ್ಮ ಕಡೆಯಿಂದ ನಮಗೆ ಫಾರ್ಮ್ ತಗೊಳ್ಳೋದ್ರಲ್ಲಿ ವ್ಯತ್ಯಾಸ ಮಾಡಿದ್ರು ವಕ್ಫ್ ಬೋರ್ಡ್ ಅವರು. ಎಲ್ಲ ಅಫಿಷಿಯಲ್ಗಳು ಭಾಳ ತೊಂದರೆ ಕೊಟ್ಟರು ನಮಗೆ. ಹಿಂದ್ಗಡೆ ಇದ್ರಲ್ಲ ಆ ಸಮಿತಿಯಿಂದ ಭಾಳ ತೊಂದರೆ ಕೊಟ್ಟರು. ಆಮೇಲೆ ನಾವು ಫೇಸ್ ಮಾಡಿ ಒಂದು ಸ್ವಲ್ಪ ಬೆಳೆದು 10 ಜನ, ಅದರಲ್ಲಿ ಅವ್ರು 10 ಜನ ಗೆದ್ದರು. ನನ್ನ ಕಮಿಟಿಲಿ ನಾನು ಒಬ್ಬ ಗೆದ್ದೆ. ಇದರಿಂದ ಜನ ಬೆಂಬಲ ಭಾಳ ನಿರಾಸೆ ಮಾಡಿದ್ರು ಜನ. ನಾವು ಸತ್ಯಕ್ಕೆ ಹೋರಾಡ್ಕೊಂಡು ಬಂದು ನಾವು 10 ಜನ ಗೆಲ್ಲಿಲ್ಲ ಅಂತ ನಮಗೆ ಭಾಳ ನಿರಾಸೆ ಆಯಿತು. ಆದ್ದರಿಂದ ಆಗಿದ್ರು ನಾವು ಶ್ರಮಪಟ್ಟು ನಾನು ಒಬ್ಬನೇ ಹೋರಾಟ ಮಾಡಿ ಅಲ್ಲಿ ಕಾಂಪೌಂಡ್ಸು ಎಲ್ಲ ನಾನು ಭಾಳ ಹೋರಾಟ ಮಾಡಿದೆ. ಆದರೂ ಅವರು ದಬ್ಬಾಳಿಕೆಯಿಂದ ರೆಗ್ಯುಲೇಷನ್ ಬುಕ್ಕು ನನ್ನ ಮುಂದ್ಗಡೆ ಒಂದು ಬರೆಯೋದು, ಹಿಂದ್ಗಡೆ ಒಂದು ಬರೆಯೋದು, ರೆಗ್ಯುಲೇಷನ್ ನಾನು ಕೋರ್ಟಿಗೆ ಹಾಕಿದ್ದೆ, ಮೈಸೂರು ಕೋರ್ಟಿಗೆ ವಕ್ಫ್ ಬೋರ್ಡಿಗೆ. ಆಗ ಕೋರ್ಟ್ ನಡೀತಾ ಇರ್ಬೇಕಾದ್ರೆ ಒಂದು ರೆಗ್ಯುಲೇಷನ್ ಬುಕ್ ಕಳೆದಾಯ್ತು ಅಂತ ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ಟು ಇನ್ನೊಂದು ರೆಗ್ಯುಲೇಷನ್ ಬುಕ್ನ ಮನೇಲಿ ಇಟ್ಕೊಂಡು ಅವ್ರ ಕುಟುಂಬಸ್ಥರೇ ಇಟ್ಕೊಂಡು ಅಲ್ಲಿ ಮನೇಲಿ ರೆಗ್ಯುಲೇಷನ್ ಮಾಡಿಸ್ಕೊಂಡು ಏನು ಮಾಡ್ತಾಯಿದ್ರು, ಅವ್ರವ್ರು ಪಾಸ್ ಮಾಡ್ಕೊಂಡು ರೆಗ್ಯುಲೇಷನ್ ಮಾಡ್ಕೊಂಡು 5 ಅಂಗಡಿಗಳು ಕಟ್ಬಿಟ್ಟು ಅವ್ರವ್ರ ಮಂತ್ಯಾನಕ್ಕೆ ಅವ್ರವ್ರು ಹಂಚ್ಕೊಂಡ್ರು. ಇದೆಲ್ಲ ನೋಡ್ಕೊಂಡು ಬಂದರು ಜನ. ಆ ಎಲೆಕ್ಷನ್ ಕಡೆಯಿಂದ ನಾವು ಹಕ್ಕಿಗೆ ಹೋರಾಟ ಮಾಡ್ಕೊ ಬಂದ್ವು. ಬಡವ್ರ ಪರವಾಗಿ ಹೋರಾಟ ಮಾಡ್ಕೊ ಬಂದಿದ್ದೀವಿ. ಅಲ್ಲಿ 28ನೇ ವಾರ್ಡಲ್ಲಿ 28ನೇ ವಾರ್ಡಲ್ಲಾಗಲಿ, ನನ್ನ ಬಿಸ್ನೆಸ್ ಜಾಗದಲ್ಲಿ ಆಗಲಿ, RMCಲೇ ಆಗಲಿ, ಒಂದು ಹಮಾಲ್ರ ಹಕ್ಕು ಕೇಳೋದಾಗ್ಲಿ, ಅವ್ರ ನಿವೇಶನ ಕೇಳೋದಾಗಲಿ, ಎಲ್ಲದಕ್ಕೂ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದರಲ್ಲಿ ಬೇರೆ ಮಾತಿಲ್ಲ. ಇದು ನೋಡ್ಬಿಟ್ಟು ಜನ ಏನು ಮಾಡಿದ್ರು, ನನಗೆ ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಆಮೇಲೆ ನಾನು ನಗರಸಭೆ ಎಲೆಕ್ಷನ್ಗೆ ನಿಂತಾಗ ನನಗೆ ಪ್ರೀತಿ ಮಾಡಿ ಜನ ಗೆಲ್ಸಿದ್ರು. ನಮ್ಮ ಬೆಸ್ತ್ರ ಬೀದಿರ ಆಗಲಿ, ನಮ್ಮ ನಿರ್ಮಲಾ ನಗರದವ್ರಾಗಲಿ, ನಮ್ಮ ಜನಾಂಗದ ಸಲೀಂ ನಗರದವ್ರಾಗಲಿ, ಮತ್ತು ನಮ್ಮ ಜನಾಂಗದ ಅಮೀರ್ ಮಲಾದವ್ರಾಗಲಿ, ಎಲ್ಲರೂ ಹಿರಿಯವರು ಮತ್ತು ಹುಡುಗರು, ವಯಸ್ಸಾದವ್ರು ಎಲ್ಲರೂ ನಮಗೆ ಭಾಳ ಸಹಕಾರ ಕೊಟ್ಟು ಪ್ರೀತಿಯಿಂದ
ನಮಗೆ ಗೆಲ್ಲಿಸ್ಕೊ ಬಂದಿದ್ದರು ಬಂದರು. ನಮಗೆ ಸೇವೆ ಮಾಡೋ ಆಸೆ ಇವತ್ತು ಭಾನುವಾರ ನೀವು ನೋಡಿದಿರ, ನಾನು ವಾರ್ಡಲ್ಲೇ ಇದ್ದೆ. ಮತ್ತೆ ನೀರಿನ ತೊಂದರೆ ಇತ್ತು, ನೀರಿನ ಸೌಲಭ್ಯ ಮಾಡಬೇಕು ಅಂತ ನಮ್ಮ ಹಠ. ಮತ್ತೆ ಎಲ್ಲ ವಾರ್ಡ್ಗಳಿಗೆ ಎಲ್ಲ ಬೀದಿಗಳಿಗೆ ಸೌಲಭ್ಯ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ನಿರ್ಮಲಾ ನಗರ ಅನ್ನೋದು ಅಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಭಾಳ ಜನ ಕೆಲಸ ಮಾಡ್ತಾರೆ. ನಾವು ಅಲ್ಲಿ ಹುಟ್ಟಿ ಬೆಳೆದಿರೋ ಕಾರಣದಿಂದ ಅವ್ರ ಬೀದಿಯಿಂದ ನಾವು ಸ್ಕೂಲಿಗೆ ಶಾಲೆಗೆ ಹೋಗ್ತಾ ಇದ್ವು. ಅಲ್ಲಿ ಏನಿದೆ, ಬೆಳಗ್ಗೆ 5 ಗಂಟೆ ಎದ್ದು ಹೆಂಗಸರು ಮಕ್ಕಳು ಎಲ್ಲ ಈ ಬೀದಿ ಗುಡ್ಸೋದಾಗ್ಲಿ ಚರಂಡಿ ಕ್ಲೀನ್ ಮಾಡೋದಾಗ್ಲಿ ನಮ್ಮ ಕಣ್ಣಾರೆ ಹೋಗ್ತಾ ಇದ್ರು. ಅವ್ರಿಗೆ ನಮ್ಮ ಮನಸ್ಸಲ್ಲಿ ಏನಾದ್ರು ಮಾಡಬೇಕು ಅಂದಾಗ ನಮ್ಮ ಪವರ್ ಬಂದಾಗ ನಾವು ನೋಡಿದ್ವು ಇದು 22.75 ಏನು ಅಂತ ಕೇಳಿದ್ಕೆ ನಮಗೆ ಹೇಳಿದ್ರು ಅಧಿಕಾರಿಗಳು, ಇದು ಅವ್ರ ಹಕ್ಕು, ಅವ್ರಿಗೆ ಕೊಡಬೇಕು SC ST ಅಂತ. ಏನೇನು ಬರುತ್ತೆ ಅಂತ ಕೇಳಿದ್ರು. ಏನು ಅವ್ರು ಸೌಲಭ್ಯ ಕೇಳ್ತಾರೋ ಅದು ಕೊಡಬೇಕು. ನನ್ನ ಮನಸ್ಸಲ್ಲಿ ಆಯಿತು, ನಾನು ಇಲ್ಲಿ ಒಂದು ಸಮುದಾಯ ಭವನ, ಒಳ್ಳೆ ಹೈಟೆಕ್ ಸಮುದಾಯ ಭವನ ಕಟ್ಟಬೇಕಂತ. ನನ್ನ ಪ್ರೈಡಲ್ಲಿ 80 ಲಕ್ಷ ರೂಪಾಯಿ ನಮ್ಮ ಉಸ್ತುವಾರಿ ಸಚಿವರಾದ SC ಮಹಾದೇವಪ್ಪ ಅವರು ಇದ್ರುವಾಗ ಅವ್ರಿಗೆ ಕೇಳಿ ಅವ್ರಿಗೆ ಸಂಬಂಧಪಟ್ಟಿದ್ದಾಗ ನಾನು ಪ್ರೈಡಲ್ಲಿ ತಗೊಬಂದು 80 ಲಕ್ಷ ರೂಪಾಯಿ ಪ್ರಾಜೆಕ್ಟು ಇವತ್ತು ಕಾರ್ಯರೂಪಕ್ಕೆ ಬಂದು ಇವತ್ತು ಉದ್ಘಾಟನೆ ಲೆವೆಲಿಗೆ ತಗೊಬಂದು ನಿಲ್ಲಿಸಿದ್ದೀವಿ. ಅವ್ರಿಗೆ ಕೊಡಿಸಿದ್ದೀವಿ. ಮತ್ತು ಇದರಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಈಗ ಏನಿದೆ, ನನ್ನ ವಾರ್ಡಲ್ಲಿ ಜನ ಇರೋದು 100 ಉದ್ದ 40 ಉದ್ದ ಅಂದರೆ 16 ಮನೆಗಳಿದ್ದಾವೆ. ಈಗ ನಾನು ವಾಸ ಮಾಡ್ತಾ ಇರೋದು ಹೌಸಿಂಗ್ ಬೋರ್ಡಲ್ಲಿ. ಇಲ್ಲಿ 40ಕ್ಕೆ 80ಕ್ಕೆ ಒಂದೊಂದು ಸೈಡು ಒಂದೊಂದು ಮನೆ ಇದೆ. ಒಂದೊಂದು ಮನೆ ಕಂದಾಯ ಕಟ್ತಾರೆ. ಇಲ್ಲಿ ಡೆಡ್ ರೋಡಿಗೆ ಎಲ್ಲ ಸಿಮೆಂಟ್ ಸೌಲಭ್ಯ, ಇಲ್ಲಿ ನೀರಿನ ಸೌಲಭ್ಯ, ಇಲ್ಲಿನ ಕರೆಂಟಿನ ಸೌಲಭ್ಯ, ಇಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರೆ ಒಂದು ಟ್ಯಾಂಕ್ ನೀರು ಒಂದು ಮನೆಗೆ ಕಳಿಸ್ತಾರೆ. ಅಲ್ಲಿ ನನ್ನ ವಾರ್ಡಲ್ಲಿ ನನ್ನ ಬೀದಿಗೆ ಒಂದು ವಾರ್ಡಿಗೆ ಮೊದಲು ಏನಿತ್ತು ಸಿಸ್ಟಮು, ರಸ್ತೆ ಇತ್ತಿಲ್ಲ. ರಸ್ತೆ ಹತ್ತಾರು ಇಷ್ಟಿಷ್ಟು ಬೋರ್ಡ್ರಸ್ ಇದ್ವು. ಇದ್ರ ಮೇಲೆ ನಡ್ಕೊಂಡು ಹೋಗೋಕ್ಕೆ ನಾವು ಸೈಕಲಲ್ಲಿ ಹೋಗ್ಬೇಕಾದ್ರೆ ಪಂಪ್ ಹೌಸ್ ರೋಡ್ ಆಗಲಿ, ಬೆಸ್ರು ಬೀದಿ 2ನೇ ಕ್ರಾಸ್ ಆಗಲಿ, ಸಲೀಂ ನಗರ ರೋಡ್ ಆಗಲಿ, ಹುಣಸಿನಗೆರೆ ಇದು ಮ್ಯಾಚ್ ಫ್ಯಾಕ್ಟ್ರಿ ಮೇನ್ ರೋಡ್ ಆಗಲಿ, ಎಲ್ಲ ವಾತಾವರಣ ಭಾಳ ಕೆಟ್ಟದಿತ್ತು. ನನ್ನ ನಗರಸಭೆ ನನ್ನ ಆಡಳಿತ ಟೈಮಲ್ಲಿ ನನ್ನ ಪೀರಿಯಡಲ್ಲಿ ಎಲ್ಲ ನಾನು ಹೋರಾಟ ಮಾಡಿಸಿದ್ದೀನಿ. ಮತ್ತು ಸಿಮೆಂಟ್ ರೋಡ್ ಆಗಲಿ, ಮತ್ತು ಅಲ್ಲಿ ಸಣ್ಣ ಗಲ್ಲಿ ಇದೆ, ಅದು ನಾನು ನಗರಸಭೆ ಮೀಟಿಂಗಲ್ಲೂ ಸರ್ವಸಭೆಯಲ್ಲೂ ನಾನು ಕೇಳಿದ್ದೆ. ಒಂದೊಂದು ರಸ್ತೆಯಲ್ಲಿ ಒಂದೊಂದು ಬೆಸ್ರು ಬೀದಿ ರೋಡಲ್ಲಿ ಒಂದೊಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೆಣ್ಮಕ್ಳು ಬರ್ತಾರೆ, ಅವರು ಹಿಂದ್ಗಡೆ ಮಕ್ಕಳು ಬರ್ತಾರೆ, ಸಣ್ಣ ಮಕ್ಕಳು. ಸಣ್ಣ ರಸ್ತೆ ಇರೋ ಕಾರಣದಿಂದ ಅದಕ್ಕೆ ಸ್ಲ್ಯಾಬಿನ ಸೌಲಭ್ಯ ಮಾಡಿಕೊಡಿ ಅಂತ ಕೇಳಿದ್ದೆ. ಸ್ಲ್ಯಾಬಿಂದು ಸೌಲಭ್ಯ ಮಾಡಿಸಿದ್ದೀವಿ ನಗರಸಭೆ ವ್ಯಾಪ್ತಿಯಿಂದ. ಮತ್ತು ರೋಡಿಂದು ಸೌಲಭ್ಯ ಮಾಡಿಸಿದ್ದೀವಿ. ಮತ್ತು 1 ರಿಂದ 4 ಆ ರಸ್ತೆಯಲ್ಲಿ ಬೋರು ಪೈಂಟು ಮಾಡಿಸಿ ಹಾಕಿಸಿದೆ. ನೀರು ಬರಲಿಲ್ಲ. ಕ್ರೆಸೆಂಟ್ ಸ್ಕೂಲ್ ಮುಂಭಾಗ ನೀರು ಬಂತು. ಇದರಿಂದ ಅಲ್ಲಿಂದ ಅಮೀರ್ ಮಲಕ್ಕೂ ಸಪ್ಪೆ ನೀರು ಸಪ್ಲೈ ಕೊಟ್ಟಿದ್ದೀವಿ 24 hours. ಏನು ಅದರಲ್ಲಿ ನಮ್ಮ ಮನಸ್ಸಿಗೆ ಅನಿಸ್ದಂಗೆ ಯಾರನ್ನೂ ತೊಂದರೆ ಕೊಟ್ಟಿಲ್ಲ. ಮತ್ತು ಏನಿದೆ, ಅಲ್ಲಿ ಒಂದು ನಲ್ಲಿ ಹಾಕ್ಬೇಕಾದ್ರೆ ಆ ಕಡೆ ಏನಿದೆ, ಮೊದಲು ಸಿಸ್ಟಮ್ ಇತ್ತು, ಏನು ನಗರಸಭೆ ಸದಸ್ಯರಿಗೆ ಕೇಳಬೇಕು, ಅವ್ರು ಪರ್ಮಿಷನ್ ತಗೊಂಡು ಅವ್ರಿಗೆ ಹಣ ಕೊಟ್ಟು ಇವ್ರು ನಲ್ಲಿ ಹಾಕಿಸ್ಬೇಕಾಗಿತ್ತು. ಒಂದೊಂದು ಕಾರಣದಿಂದ 4-5 ವರ್ಷದಿಂದ ಒಬ್ಬೊಬ್ರು ನನ್ನ ಹಿಂದ್ಗಡೆ ಪೀರಿಯಡ್ ಅವ್ರು ಹೇಳ್ತಾರದು, ನಾನು 5 ವರ್ಷದಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಹಣ ಕಟ್ಟಿದ್ರು ಅವರು ನಲ್ಲಿ ಕಲೆಕ್ಷನ್ ಕೊಡಿಸಿತ್ತಿಲ್ಲ. ನಾನು ಗೆದ್ದಿದ್ದು ಮಾರನೇ ದಿವಸ ಕೊಡ್ಸಿದ್ದೀನಿ. ಅವ್ರ ಹಕ್ಕು ಅವ್ರಿಗೆ ಕೊಡಬೇಕು ಅಂತ ನಾನು ಅವ್ರ ಹಕ್ಕು ಅವ್ರಿಗೆ ಕೊಡ್ಸೋಕ್ಕೆ ಇದ್ದೀನಿ ಹೊರತು ನನ್ನ ಸ್ವಾರ್ಥಕ್ಕಲ್ಲ. ನನಗೆ ಯಾವುದೇ ಬಗ್ಗೆ ಇದೆಯಲ್ಲ, ಅಲ್ಲಿ ಒಂದು ಮನೆ ಕಟ್ಬೇಕಾದ್ರೆ 40-50 ವರ್ಷ ಆಗ್ಬಿಡತ್ತೆ ಒಬ್ಬ ಮನುಷ್ಯಂಗೆ ಶ್ರಮಪಟ್ಟು. ಅಲ್ಲಿ ಎಜುಕೇಟೆಡ್ ಜನನೂ ಇದ್ದಾರೆ, ಅನ್ಎಜುಕೇಟೆಡು ಇದ್ದಾರೆ. ಒಂದು ಅಫಿಷಿಯಲ್ ಬಂದು ನೋಟಿಸ್ ಕೊಟ್ಟರೆ ಹೆದರ್ತಾರೆ. ಏನಕ್ಕಪ್ಪ ಇದು ನೋಟಿಸ್ ಬಂತು ಅಂತ ಹೆದರ್ಬಿಡ್ತಾರೆ. ನಮ್ಮ ಅನಿಸಿಕೆ ಏನಂದರೆ, ನನ್ನ ಮನಸ್ಸಲ್ಲಿ ಇರೋದು ಅವ್ರು ಯಾರಿಗೂ ಹೆದರ್ಬಾರ್ದು, ನಮ್ಮಂಥವ್ರಿಗೆ ಕೇಳಬೇಕು. ನಾವು ಎಲ್ಲ ಸಪೋರ್ಟ್ ನಾವು ಕೊಟ್ಟಿದ್ದೀವಿ. ಯಾರಿಗೂ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಮನೆ ನೀವು ಕೊಟ್ಟು ಅಂತ ಅವ್ರ ಹಕ್ಕು ಕೊಡ್ಸೋಕ್ಕೆ ನಾವು ಇದ್ದೀವಿ ಸದಾ. ಯಾವತ್ತೂ ನಮ್ಮ ಇದರಲ್ಲಿದ್ದಾಗ ನಾವು ಸದಾ ಹೆಲ್ಪ್ ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ ಅಂತ ಹೇಳಕ್ಕೆ. ಸರ್,
ಇಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ಮಾಡಿದ್ದೀರಾ. ಸೊ ಗೆದ್ದು 3 ವರ್ಷದ 8 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಇನ್ನು ಉಳಿದಿರಂತಿರೋ ಈಗ ನಿಮ್ಮ ನಗರಸಭೆ ಲೆಕ್ಕದಲ್ಲಿ ತಗೊಂಡ್ರೆ ಇನ್ನು 1 ವರ್ಷದ 9 ತಿಂಗಳು ಕಾಲಾವಧಿ ಇದೆ ತಮಗೆ. ಅಷ್ಟ್ರ ಒಳಗಡೆ ಇನ್ನು ನೀವು ಓಟ್ ಕೊಟ್ಟು ಗೆಲ್ಸಿರೋ ಜನಕ್ಕೆ ಇನ್ನು ಏನು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮ ಮೈಂಡಲ್ಲಿ ಪ್ಲಾನ್ ಹಾಕೊಂಡಿದ್ದೀರಾ? ಸರ್, ನನ್ನ ಮೈಂಡಿಂದ ಎಲ್ಲಾರ್ಗು ಸೀನಿಯರ್ ಸೌಲಭ್ಯ ಆಗ್ಬೇಕು ಪ್ರತಿಯೊಂದು ಮನೆಗೆ. ಮತ್ತೆ ನಾವು ರೆಗ್ಯುಲೇಷನ್ ಮಾಡಿದೀವಿ ಅಮೃತ್ ಯೋಜನೆ ಅಂತ. 18 ನಮ್ಮ ಅವಧಿ ಒಳಗೆ ಮುಗಿಸಿ ಅಂತ ಹೇಳಿದ್ವಿ. 150 ಕೋಟಿ ರೂಪಾಯಿ ಇದು ಗರೂರಿಂದ ಇಲ್ಲಿಗೆ ಹಾಸನ ನಗರಸಭೆ ವ್ಯಾಪ್ತಿಗೆ ತಗೊಬರ್ಬೇಕಂತ. ಅದು ಉದ್ಘಾಟನೆ ಆಗಿದೆ, ಗುದ್ಲಿ ಪೂಜೆನೂ ಆಗಿದೆ. ಅದು ಕೆಲಸ ಕಾರ್ಯರೂಪದಲ್ಲಿ ನಡೀತಾ ಇದೆ. ಅದು 18 ಒಳಗೆ ನಾವು ಇರೋ ಒಳಗೆ ನಮ್ಮ ಅವಧಿ ಒಳಗೆ ಮುಗಿಸ್ಬೇಕಂತ ನಾವು ಹಠ ಹಿಡ್ದಿದೀವಿ. ಮತ್ತೆ ಹಾಸನಕ್ಕಿದೆಯಲ್ಲ, ಹಾಸನಕ್ಕೆ ಆಗ್ಲಿ ನಮ್ಮ ವಾರ್ಡಿನ ಜನತೆಗೆ, ನಮ್ಮ ವಾರ್ಡಿನ ಜನತೆಯಲ್ಲಿ ಕೂಲಿ ಕಾರ್ಮಿಕರು, ಬಡೂರು, ತೀರಾ ಬಡೂರು ಇರೋದು. ನಾವು ನಿಮ್ಗೆ ಹೇಳ್ದಂಗೆ ಇಲ್ಲಿ 40 ನನ್ನ ಹೌಸಿಂಗ್ ಬೋರ್ಡ್ KR-ಪುರಂ ಸೈಡ್ ನೋಡಿದ್ದೀನಿ. 40-60ಗೆ ಒಂದ್ ಮನೆ, 40-100ಕ್ಕೆ ಒಂದ್ ಮನೆ, ಒಂದೊಂದು ಬಂಗ್ಲೆಗೆ ಫೆಸಿಲಿಟಿ ಪೂರಿ ಕೊಡ್ತಾರೆ. ನಾನು ಅದು ನಮ್ಮ ಆ ಸಭೆಯಲ್ಲೂ ನಾನು ಕೇಳಿದ್ದೀನಿ. 4 ಮನೆ 4 ಮನೆಗೆ 4 ಕಂದಾಯ ಕೊಡ್ತೀವಿ ನಾವು. ಒಂದೊಂದು 16 ಮನೆಗೆ 16 ಕಂದಾಯ ಕೊಡ್ತೀವಿ. ನೀವು 1 ಕಂದಾಯ ತಗೊಂಡವ್ರಿಗೆ ಫೆಸಿಲಿಟಿ ಕೊಡ್ತೀರಾ, ನಮ್ಗೆ ಕೊಡಲ್ಲ ಅಂತ ನಾನು ಕೇಳ್ಬಿಟ್ಟು, ನಾವು ಇವ್ರಿಗೆ ಏನ್ ಸಿಗ್ಬೇಕು, ನಾನು ಅವ್ರ ಮನೆ ಇದೆ, ಅವ್ರ ಮನೆಗೆ ಏನು UGD ಕಲೆಕ್ಷನ್ ಫೆಸಿಲಿಟಿ, ಅವ್ರಿಗೆ ನೀರಿನ ಫೆಸಿಲಿಟಿ, ಮತ್ತೆ ಸಪ್ಪೆ ನೀರ್ ಫೆಸಿಲಿಟಿ, ಮತ್ತೆ ಡ್ರೈನೇಜ್ ಆಗ್ಲಿ ಏನೇ ಸೌಲಭ್ಯ ಒಂದ್ ಸ್ವಲ್ಪ ಜಾಗ ತೊಂದ್ರೆ ಇರ್ಬೋದು, ಅಲ್ಲೂ ಪೂರ್ಣ ಮಾಡಿಸಿ ಕೊಡಿಸೋದು ನನ್ನ ಜವಾಬ್ದಾರಿ. ನನ್ನ ಅಕ್ಕಿಂದ ಎಲ್ ಬೇಕಾದ್ರೂ ಕೇಳಕ್ಕೆ, ಅವ್ರ ಪರವಾಗಿ ಕೇಳಕ್ಕೆ ಎಲ್ ಬೇಕಾದ್ರೂ ಕೇಳ್ತೀನಿ, ನಾನು ಮಾಡ್ಕೊಡ್ತೀನಿ ಭರವಸೆ ಕೊಡ್ತೀನಿ. ಓಕೆ, ಇದೇ ರೀತಿ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟಾಗೆ ಸ್ಲಮ್ಮದು ಒಂದು ಸಂಬಂಧ ಇದೆಯಾ? ಸ್ಲಮ್ ಎಷ್ಟು % ಸೇರಿದೆ ಸರ್? ಸ್ಲಮ್ ಅಂತ ಇದು ಮೊದ್ಲು ಇದ್ದಲ್ಲ, ಇನ್ಫೆಕ್ಷನ್ಗೆ ಬರ್ತಾರೆ ಅವ್ರ ಇಂಕ್ವೈರಿಗೆ. ನನ್ನ ವಾರ್ಡ್ ಸ್ಲಮ್ಮಿಗೆ ಸೇರ್ಸಿಲ್ಲ. ಓಕೆ, ಅದು ಸೇರ್ಸಕ್ಕೆ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ನಾನು ಸ್ಲಮ್ ಇಂದು ಎಲ್ಲಾ ಸೌಲಭ್ಯ ನಾನು ಕೊಡಿ ಅಂತ ಕೇಳಿದ್ದೀನಿ. ಮತ್ತೆ ನಮ್ಗೆ ಆಟದ ಮೈದಾನ ಇಲ್ಲ ನಮ್ಮ ವಾರ್ಡಲ್ಲಿ. ಅಲ್ಲಿ ಕೇಳಿದ್ಕೆ ಆಮೇಲೆ ಇಲ್ಲ ಸರ್ಕಾರಿ ಜಾಗ ಕೊಡಿ ಅಂದ್ರು. ಸರ್ಕಾರಿ ಜಾಗದ ಕಡಿಮೆ ಇದ್ರ ಕಾರಣದಿಂದ ಆ ಕಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಹುಣಸಿನಗೆರೆ ಇದೆಲ್ಲ ಕೆರೆ ಇದೆಯಲ್ಲ, ಅದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಅಲ್ಲಿಂದ 80 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ ಬೇಗ ಸೌಲಭ್ಯ ಮಾಡಿಕೊಟ್ರೆ ಬಹಳ ಒಳ್ಳೇದಾಗತ್ತೆ. ಆ ಕಡೆ ಹಳೆ ಹಾಸನ, ಅದು ಹಳೆ ಹಾಸನ ಸರ್, ಅದಕ್ಕೆ ಬಹಳ ಸೌಲಭ್ಯ ಆಗತ್ತೆ. ಮತ್ತೆ ನಮ್ಮ ವಾರ್ಡಿನ ಜನತೆಗೆ ನಮ್ಮ ಹತ್ರ ಕೇಳ್ಬಿಟ್ಟು ಯಾರಿಗೂ ನಾವು ಇಲ್ಲ ಅಂತ ಯಾವತ್ತೂ ಹೇಳ್ ಕಳ್ಸಿಲ್ಲ. ನಮ್ ಕೈಲಾದಷ್ಟು ಮಾಡಿದೀವಿ. ಮತ್ತೆ ಕಾನೂನು ರೀತಿಲೂ ಎಲ್ಲಾ ಸಹಕಾರ ಕೊಟ್ಟಿದ್ದೀನಿ, ಎಲ್ಲಾ ಸಹಕಾರ ಕೊಡ್ತಾ ಇರ್ತೀನಿ. ಇನ್ನು ಮುಂದೆ ಕೊಡ್ತೀನಿ ಅಂತ ಕೊಡ್ತೀನಿ ಭರವಸೆ. ರಾಜಕೀಯಕ್ಕೆ ಬಂದಿದ್ದು ಉದ್ದೇಶ ತಮ್ದು ಸರ್? ಉದ್ದೇಶ ಇದೆ. ಒಂದು ಹೋಟ್ಲು ಇದೆ ಅಲ್ಲಿ ಅಮೀರ್ ಹಸನ್ ಮಕಾನ್ ಪಕ್ಕ. ಅಲ್ಲಿ ಏನಿದೆ ಅಂದ್ರೆ ಅವರು ನಲ್ಲಿ ಕಟ್ಬಿಟ್ಟು ನಲ್ಲಿ ಹಾಕಿಸ್ಬಿಟ್ಟು 5 ವರ್ಷದಿಂದ ಬರೀ ನಲ್ಲಿ ಕಂದಾಯ ತೋರ್ಸೋರು. ನಲ್ಲಿ ಹಾಕಕ್ ಕೊಡ್ತಾ ಇತ್ತಿಲ್ಲ, ಅಲ್ಲಿ ನಲ್ಲಿ ಹಾಕಕ್ ಕೊಡ್ತಾ ಇತ್ತಿಲ್ಲ. ಅವ್ರ ಮಂತೆ ಅಂದವ್ರಿಗೂ ಅವ್ರ ಮನೆಗೆ ನಲ್ಲಿ ಸೌಲಭ್ಯ ಕೊಡ್ತಾ ಇತ್ತಿಲ್ಲ. ಅವ್ರ ಮನೆ ಮುಂದ್ಗಡೆ ಡ್ರೈನೇಜ್ಗಳು ಮಾಡ್ಸಿತ್ತಿಲ್ಲ ಸರ್. ಅದು ಡ್ರೈನೇಜ್ಗಳಾಗಿದ್ದಾವೆ, ಸ್ಲ್ಯಾಬ್ಗಳಾಗಿದ್ದಾವೆ. ಸ್ಲ್ಯಾಬ್ಗಳು, ಡ್ರೈನೇಜ್ಗಳು ಅಲ್ಲಿ ಹಾಕಿತ್ತಿಲ್ಲ ಅವರು ಮಂತೆ ಅಂದವರು ಅಂತ. ಅವ್ರಿಗೆ ಓಟ್ ಕೊಟ್ಟಿಲ್ಲ ಅಂತ ಆ ತರ ತಾರತಮ್ಯ ಮಾಡಿ, ನಾವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋದು. ನಾವ್ ಎಷ್ಟಕ್ಕೆ ಇಲ್ಲಿ ನಾವು ಅಲ್ಲೇ ಹುಟ್ಟಿ ಅಲ್ಲೇ ಸಣ್ಣದಿಂದ ಮೇಲೆ ಬಂದಿರೋದು. ನಾವು ಬಿಸ್ನೆಸ್ ಆದ್ಮೇಲೆ ಯಾವತ್ತು ಬಂದು ತಾಜ್ ಹೋಟ್ಲ್ ಸರ್ಕಲ್ ಆಗ್ಲಿ, ಮಟನ್ ಮಾರ್ಕೆಟ್ ಸರ್ಕಲ್ ಅಲ್ಲಿ ಬೆಸ್ಟ್ ಆಟೋಲಿಂಗ್ಸ್ ಇದೆ ನಮ್ದು, ನಮ್ ಫ್ರೆಂಡ್, ಅಲ್ಲಿ ಬಂದ್ ಕೂರೋದು. ಬಡವರು ಪಾಪ ಎದುರ್ಬಿಟ್ಟು ಅನ್ಎಜುಕೇಟೆಡ್ ಮೆಂಬರ್ಸ್ ಎದುರ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋ. ಆಗ ನಾವ್ ಹೇಳೋರು ಈ ತರ ತೋರಿಸ್ತಾ ಇದ್ವು ಕಾನೂನು, ಈ ತರ ಮಾಡೋಣ ಬಿಡಿ ಅಂತ. ಆ ಹೊಟ್ಟೆ ಉಡ್ದಿ ನಮ್ಗೆ ಅವ್ರ ದಂಡಾಟ ನೋಡ್ದಲ್ಲೇ ಆಗ ನಾವು ಎಲೆಕ್ಷನ್ಗೆ ನಿಲ್ಬೇಕು. ಇದ್ದಿದ್ದೆಲ್ಲ ಈ ತೊಂದರೆಗಳು ಯಾರಿಗೂ ದಬ್ಬಾಳಿಕೆಯಿಂದ ನಡೆಸಬಾರ್ದು, ಯಾರ್ದು ದಬ್ಬಾಳಿಕೆ ನಡಿಬಾರ್ದು. ಅವ್ರ ಹಕ್ಕ ಅವ್ರಿಗೆ ಕೊಡಿಸ್ಬೇಕು ಅನ್ನೋದೇ ನಮ್ದು ಉದ್ದೇಶದಿಂದ ರಾಜಕೀಯಕ್ಕೆ ಬಂದಿದೆ. ಬಂದಿ. ಓಕೆ, ಇಷ್ಟೆಲ್ಲ ಕೆಲಸ ಕಾರ್ಯ ತಾವು ರಾಜಕೀಯಕ್ಕೆ ಬಂದ್ಮೇಲೆ ಮಾಡಿದ್ರೆ ಒಂದು ಕೌನ್ಸಿಲರ್ ಆಗಿ
ಓಕೆ, ಇನ್ನು ಮುಂದೆ ರಾಜಕೀಯದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅನ್ಕೊಂಡಿದ್ದೀರಾ, ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಸರ್ ಈಗ ಸದ್ಯದಲ್ಲಿ ವಾರ್ಡ್ ಸೇವೆ ಮಾಡ್ತಾ ಇದೀವಿ. ಮತ್ತೆ ಇದೆಲ್ಲ ನಂದು RMC ಈರುಳ್ಳಿ ಆಲೂಗಡ್ಡೆ ಹೋಲ್ಸೇಲ್ ಬಿಸ್ನೆಸ್ ಇದೆ, ಅಲ್ಲೂ ನಾವು ಸೇವೆ ಮಾಡ್ತಾ ಇದ್ದೀವಿ. ದೇವರದಿಂದ ರೈತರಿಗಾಗ್ಲಿ ಎಲ್ಲರಿಗೂ ನಾವು ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಗೆ ಏನ್ ಆಸೆ ಇದೆ ಅಂತ ಅಂದ್ರೆ ಹಾಸನದಲ್ಲಿ ನಗರಸಭೆ ಸವಲತ್ತು ಏನ್ ಸರ್ಕಾರದಿಂದ ಅನುದಾನ ಬರುತ್ತೆ, ಎಲ್ಲರ ಹಕ್ಕಿಗೆ ಅವ್ರವ್ರ ಹಕ್ಕಿ ತಲುಪಬೇಕು ಅಂತ ನಮ್ಮ ಉದ್ದೇಶ. ಅವ್ರ ಹಕ್ಕಿಗೆ ತಲುಪಬೇಕು. ಇದು ಓಟ್ ಕೊಟ್ಟವ್ರು ಗಿರಾಕಿ ಟೈಪ್ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ನಾವು ನೋಡ್ತಾ ಇದೀವಿ ನಗರಸಭೆಯಲ್ಲಿ ಆತರ ಬಹಳ ಬರುತ್ತೆ. ಹೊರತು ನಮ್ಗೆ ಗಿರಾಕಿ ಅವರಲ್ಲ, ನಮ್ಗೆ ನಾವು ಸೇವೆ ಮಾಡೋದು. ನಾವು ಸೇವಕರಾಗಿ ಸೇವೆ ಮಾಡ್ತೀವಿ ಹೊರತು ನಾವು ಗಿರಾಕಿ ಹಂಗೆ ತಗೊಳ್ಳಲ್ಲ. ನಮ್ಗೆ ಬಹಳ ಅಫಿಷಿಯಲ್ ಸ್ಪಂದಿಸ್ತಾರೆ. ದೇವರದಿಂದ ನಮ್ಮ ವಾರ್ಡಲ್ಲಿ ಯಾರೇ ನಮ್ಮ ಹೆಸರು ತಗೊಂಡೋಗ್ಲಿ, ಹಾಸನ ಸಿಟಿಲೇ ಹೋಗ್ಲಿ, ನಮ್ಮ ಹೆಸರು ಹೇಳಿದ್ರು ನಾವು ಇದ್ರು ಇಲ್ದಲ್ಲ ಆದ್ರೂ ನಮ್ಮ ಮುಳ್ಳಿ ಅಂತ ಇದ್ದಾರೆ, ಇವರು ಯಾರು RO ಪ್ರಕಾಶ್ ಅಂತ ಇದ್ದಾರೆ, ಅವರೆಲ್ಲ ನಮ್ಗೆ ಬಹಳ ಸಹಕಾರ ಕೊಡ್ತಾರೆ. ನಮ್ಗೆ ಫೋನಲ್ಲಿ ಕೆಲಸ ಮಾಡಿ ನಮ್ಮ ವಾರ್ಡ್ ಅವ್ರ ಬಗ್ಗೆ ಅಂತೂ ಬಹಳ ಅಭಿಮಾನ ಇಟ್ಟು ಸಹಕಾರ ಮಾಡ್ತಾ ಇದ್ರಿ. ಸೊ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಎಷ್ಟು ವರ್ಷಗಳ ಕಾಲ ಆಗಿದೆ? ಸೊ ಹೇಗಿದೆ ನಿಮ್ಮ ಪಕ್ಷದ ರಾಜಕೀಯದ ಒಡನಾಟಗಳು? ನಮ್ದು ಪಕ್ಷ ಇದೆಯಲ್ಲ ಸರ್, ಸ್ವಾತಂತ್ರ್ಯ ಪಕ್ಷ. ಅಲ್ಲಿ ಕಷ್ಟಪಡೋರಿಗೆ ಬಹಳ ಅನುಕೂಲ ಇದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಸ್ವಾತಂತ್ರ್ಯ ಪಕ್ಷ. ಅಲ್ಲಿ ಬಹಳ ಅವ್ರು ಶ್ರಮ ಪಟ್ಟು ಅವರು ಬರ್ಬೋದು. ಅವ್ರ ಅನಿಸಿಕೆ ಪ್ರಕಾರ ಅವ್ರ ಸೇವೆ ಮಾಡ್ಕೊಂಡು ಬೆಳೆದ್ರೆ ಬಹಳ ಬೆಳೆಯಕ್ಕೆ ಅದು ಸಮುದ್ರ ಇದ್ದಂಗೆ. ಅದ್ರಕ್ಕೆ ಏನು ತಡೆಗೋಡೆ ಇಲ್ಲ. ಈ ಡ್ಯಾಮ್ ಅಲ್ಲಿ ಕಟ್ಟೆಯಲ್ಲಿ ತಡೆಗೋಡೆ ಇರತ್ತಲ್ಲ, ಆ ಟೈಪ್ ಇಲ್ಲ. ಇದು ಸಮುದ್ರ. ಇದ್ರಲ್ಲಿ ಎಷ್ಟ್ ಬೇಕಾದ್ರೂ ಅವ್ನ್ ಪವರ್ ಆಫ್ ಅಲ್ಲಿ ಅವ್ನ್ ಬೆಳಿಬಹುದು. ನಮ್ಗೆ ನಮ್ಮ ಉಸ್ತುವಾರಿ ಮೊದ್ಲು ಇದ್ರಲ್ಲ HC ಮಾಧವಪ್ಪ ಅವರು ಬಹಳ ಸಹಕಾರ ಕೊಡ್ತಾರೆ. ನಮ್ಗೆ ಹಾಸನ ಜಿಲ್ಲಾ ಅಧ್ಯಕ್ಷರಿದಾರಲ್ಲ ಶಿವರಾಮಣ್ಣ, ಮಧ್ಯರಾತ್ರಿಗಾಗ್ಲಿ ಅವ್ರದ್ದು ಬಹಳ ಹೋಪ್ ಇದೆ. ಆನಂದ್ ಅಣ್ಣಂದು ಅವ್ರದ್ದು ಮಹೇಶ್ ಅಣ್ಣ ಅವ್ರದ್ದು ಸಹಕಾರ ಇದೆ. ಈಗ ಹಾಲಿ ಉಸ್ತುವಾರಿ ಇದಾರಲ್ಲ ಮಂಜಣ್ಣ ಅವರು, ಬಹಳ ಸಹಕಾರ ಇದೆ. ಇದರಲ್ಲಿ ಆಲೂಗೆಡ್ಡೆನೂ ನಮ್ದು ಆಲೂಗೆಡ್ಡೆ ಈರುಳ್ಳಿ ವ್ಯಾಪಾರ ಲಾಸ್ಟ್ ಇಯರ್ ಮಂಜಣ್ಣ ನಾವು ಉಸ್ತುವಾರಿ ಮಂಜಣ್ಣಂಗೆ ಹೇಳಿದೆ, ಈ ತರ ಆಲೂಗೆಡ್ಡೆ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ, ನಾನು ಬಿಸ್ನೆಸ್ ಮ್ಯಾನು, ಈ ತರ ಸರ್ಟಿಫೈಡ್ ಸೀಡ್ ನಮ್ಗೆ ಕೊಡ್ತಾ ಇಲ್ಲ ರೈತರಿಗೆ, ಸರ್ಟಿಫೈಡ್ ಸೀಡ್ ಕೊಡಲ್ಲ. ಇಲ್ಲಿ ಕಾರಣ ಏನು? ಏನಾರು ಮಾಡ್ಬೇಕು ಅಣ್ಣ, ನಮ್ದು ಪವರ್ ಸಾಲಲ್ಲ ಅಂತ ನಾನು ಮಾತಾಡಿದೆ ಮಂಜಣ್ಣಂಗೆ ಮಾತಾಡಿದ್ಕೆ ಅವರು ಬಹಳ ಸಹಕಾರ ಕೊಟ್ಟು ತೋಟಾಧಿಕಾರಿ ಅವ್ರಿಗೆ ಕರೆಸಿ ಲಾಸ್ಟ್ ಇಯರು ನಮ್ಮ ಸರ್ಕಾರದಿಂದ ಸರ್ಟಿಫೈಡ್ ಸೀಡ್ಸ್ ತಗೊಬಂದು 50,000 ಮೆಟ್ರಿಕ್ ಟನ್ ಏನೋ ಕೊಟ್ಟರು. ಬಹಳ ಒಳ್ಳೆ ಬೆಳೆನೂ ಬಂತು, ಹಾಗೆ ಬೆಲೆನೂ ಸಿಕ್ತು. ಬಹಳ ಮಂಜಣ್ಣ ಬಹಳ ನಮ್ಗಂತೂ ಬಹಳ ಅಭಿಮಾನ ಮಂಜಣ್ಣನ ಮೇಲೆ. ತಮ್ಮ ರಾಜಕೀಯ ಗುರುಗಳು ಯಾರು? ಗುರುಗಳು SM ಆನಂದ್. ಅವರು. ಸೊ ಅವ್ರು ನೋಡ್ಕೊಂಡು ತಾವು ರಾಜಕೀಯಕ್ಕೆ ಬಂದ್ರು? ಅವ್ರು ನಮ್ಮ ತಂದೆ ಫ್ರೆಂಡು. RMC ಅವ್ರದ್ದು ಅಂಗಡಿ ಇದೆ. ಆಗ ಇದ್ದಾಗ ನಮ್ಮ ತಂದೆ ಅವರು ಎಲ್ಲ ಸ್ನೇಹಿತರು. ಅಲ್ಲಿಂದ ತಮ್ಮ ರಾಜಕೀಯ ಬೆಳಕಿದೆ. ಸೊ ತಮ್ಮ ಫ್ಯಾಮಿಲಿ ತಾವೇ ಮೊದಲನೇ ರಾಜಕೀಯ? ತಮ್ಮ ತಂದೆಯವರು ಯಾರು ಇಲ್ಲ ಸರ್, ಯಾರು ಇಲ್ಲ. ನಮ್ಗೆ ಆಸೆ ಏನಂದ್ರೆ ಯಾರ್ದಾರು ಏನಾರು ಕೇಳಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಎಷ್ಟ್ ಕೈಯಿಂದ ಆಗತ್ತೆ ಅಷ್ಟೇ. ನಮ್ಗೇನ್ ದೇವ್ರು ಕೊಟ್ಟಿದ್ದಾನೆ, ನಮ್ಗೆ ಏನು ತೊಂದರೆ ಇಲ್ಲ, ದೇವ್ರು ಬಹಳ ಕೊಟ್ಟಿದ್ದ. ಓಕೆ, ನಿಮ್ಮ ಒಂದು ಅನಿಸಿಕೆ, ರಾಜಕೀಯಕ್ಕೆ ಬರೋದಕ್ಕೆ ಹಣ ಬಲ ಬೇಕಾ, ಜನ ಬಲ ಬೇಕಾ? ಜನ ಬಲ ಬೇಕು ಸರ್. ನನ್ನ ವಾರ್ಡಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಸರ್, ಅವ್ರ ಪ್ರೀತಿ ಕೊಟ್ಟಿರೋದು ಅದು ಸಾಲಲ್ಲ. ನಾನು ಏನ್ ಮಾಡಿದ್ರು ನನ್ನ ವಾರ್ಡ್ ಜನ ಸಹಕಾರ ಕೊಟ್ಟಿದಾರಲ್ಲ, ನನ್ಗೆ ಪರಿಚಯ ಮಾಡಿಸಿದಾರಲ್ಲ. ಹಾಸನದಲ್ಲಿ ಸೈಯದ್ ತಲಹಾ ಯಾರು ಅನ್ನೋದು ನನ್ನ ಜನ ತೋರಿಸ್ಕೊಟ್ಟಿದಾರಲ್ಲ, ಗುರ್ತಿಸಿದಾರಲ್ಲ. ನಾನು ಅವ್ರ ಬಾಗಿ ಈಗ ನೀವು ನನ್ಗೆ ಹುಡುಕೋ ಬರ್ಬೇಕಾದ್ರೆ ಕಾರಣ ನನ್ನ ಜನ. ಹೌದು, ಖಂಡಿತ. ಅವ್ರ ಬಲ ಇದ್ದಿದ್ಕೆ ನಾನು ಈ ಮಟ್ಟಿಗೆ ಬಂದಿದ್ದೀನಿ. ದೇವ್ರ ದಯಿಂದ ಅಷ್ಟೇ. ಬಹಳ ಅಭಿನಂದಿಸ್ತೀನಿ ಅವ್ರಿಗೆ, ಜನಗಳಿಗೆ. ಸೊ ರಾಜಕೀಯದಲ್ಲಿ ಇದೇ ರೀತಿ ಮುಂದೆ ಬೆಳಿಬೇಕು ಅನ್ಕೊಂಡಿದ್ದೀನಿ. ಬಹಳ ಆಸೆ ಇದೆ ಸರ್, ಇನ್ನೂ ಸೇವೆ ಮಾಡ್ಬೇಕು ಅಂತ ಆಸೆ ಇದೆ ನನ್ಗೆ. ನಾನು ಎಷ್ಟೊತ್ತಿಗೆ ಬರ್ಲಿ, ಭಾನುವಾರ ನನ್ಗೆ ವಾರ್ಡಲ್ಲಿ ನನ್ ತಿರ್ಗಿಲ್ಲ ಅಂದ್ರೆ ನಾನು ಏನೋ ಕಳ್ಕೊಂಡಂಗೆ ಕಾಣತ್ತೆ. ಅವ್ರು ಬಂದ್ ಕೇಳಿದ್ರೆ ನನ್ಗೆ ಏನೋ ಸಹಾಯ ಮಾಡ್ಬೇಕು, ಸೇವೆ ಮಾಡ್ಬೇಕು ಅನ್ಸತ್ತೆ. ಇವತ್ತು ನಾನು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದೆ, ಸಲೀಂ ನಗರದ ಹತ್ರ. ಒಬ್ರು ಹೇಳ್ತಾ ಇದ್ರು ನನ್ ವಾರ್ಡಲ್ಲಿ ಇದೆ ಬೋರು ನೋಡಿ. ಇವತ್ತು ಹೇಳ್ತಾ ಇದ್ದೀನಿ ನನ್ನ ವಾರ್ಡಲ್ಲಿ ಇದೆ. ಆ ಬೋರು ನನ್ನ ವ್ಯಾಪ್ತಿಯಲ್ಲಿ ನನ್ನ ವಾರ್ಡಿಗೆ ಜನಕ್ಕಿಲ್ಲ.
ಓಹೋ. ಇವತ್ತು ನೋಡಿದೆ ನಾನು ನನ್ನ ವಾರ್ಡಿಗಿಲ್ಲ, ಬೇರೆ ವಾರ್ಡಿಗೆ ಹೋಗ್ತಾ ಇದ್ದೆ. ನಾನು ಹೇಳಿದೆ ಇವತ್ತು ಕೊಡಿ ಕಲೆಕ್ಷನ್ ಇಲ್ಲಿಗೂ ಕೊಡಿ, ಜನರಿಗೆ ಎಲ್ಲಾರ್ಗು ಸೌಲಭ್ಯ ಆಗ್ಲಿ. ಇದು ನನ್ಗೆ ಹೇಳಿಲ್ಲ ಇನ್ನು ಗಂಟ, ನನ್ಗೆ ಈ ಜನಕ್ಕೆ ಸೌಲಭ್ಯ ಮಾಡಿಕೊಡಿ ಅಂತ ಇವತ್ತು ಗಮನಕ್ಕೆ ತಂದು ಬಂದಿದ್ದೀನಿ. ಮತ್ತೆ ಇನ್ನೊಂದ್ ಎರಡು ಬೋರಿಗೂ ಪರ್ಮಿಷನ್ ತಗೊಂಡಿದ್ದೀನಿ, ಹಾಕ್ಸಿ ಸೌಲಭ್ಯ ಮಾಡಿಸ್ಕೊಡಿಸ್ತೀನಿ ಅಂತ ಭರವಸೆ ಇದೆ ನಿಮ್ಗೆ? ಇದೆ ಸರ್. ಓಕೆ. ಇದೇ ರೀತಿ ರಾಜಕೀಯದಲ್ಲಿ ನಡೀತಾ ಇರೋಂಥ ಬಗ್ಗೆ ಒಂದು ಭ್ರಷ್ಟಾಚಾರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಭ್ರಷ್ಟಾಚಾರ ಸರ್, ಭ್ರಷ್ಟಾಚಾರ ರಾಜಕೀಯದಲ್ಲಿ ಇವತ್ತು ತಾಂಡವಾಡ್ತಾ ಇದೆ ಅಂದ್ರೆ ಅವ್ರು ಸ್ವಲ್ಪ ಜನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ತೀರಾ ಸರ್? ಯಾವ ರೀತಿ ಚೇಂಜಸ್ ಆಗ್ಬೇಕು? ಚೇಂಜಸ್ ಆಗ್ಬೇಕಂದ್ರೆ ಎಲ್ಲ ಸರ್ ಅವ್ರವ್ರ ಮಟ್ಟಿಗೆ ಇದೆ ಸರ್. ಅವರು ಕಾನೂನು ಅರಿವು ಮಾಡ್ಕೋಬೇಕು. ಮೇನ್ ಕಾನೂನು ತಜ್ಞರು ಇದಾರಲ್ಲ, ಪಬ್ಲಿಕ್ಕಿಗೆ ಈಗ ನೋಡಿ, ನಮಗೂ ಒಂದೇ ಓಟ್ ಕೊಟ್ಟಿರೋದು, MLA-ಗೂ ಒಂದೇ ಓಟ್ ಕೊಡ್ತಾರೆ, MP-ಗೂ ಒಂದೇ ಓಟ್ ಕೊಡ್ತಾರೆ. ಯಾವ MLA-ಗೆ ಫೋನ್ ಮಾಡಲ್ಲ, MP-ಗೆ ಫೋನ್ ಮಾಡಲ್ಲ, CM-ಗೆ ಮಾಡಲ್ಲ, PM-ಗೆ ಮಾಡಲ್ಲ. ಮಾಡೋದಿದ್ರೆ ನಗರಸಭೆ ಕೌನ್ಸಿಲರ್ಗೆ ಮಾಡ್ತಾರೆ ಸರ್. ನಾವು ಸೇವೆ ಸಲ್ಲಿಸ್ತಾ ಇದೀವಿಲ್ಲ, ನಮ್ ಜೊತೆಲಿ ಕಾನೂನು ತಜ್ಞರು ಒಂದ್ ಸ್ವಲ್ಪ ಕಾನೂನು ಅರಿವು ತೋರಿಸಿದ್ರೆ ಇದ್ರಲ್ಲಿ ಈ ತರ ಇದೆ, ಇಲ್ಲ ಅಂದ್ರೆ ಈ ತರ ಬನ್ನಿ, ಈ ಮೇಲ್ಮಟ್ಟಕ್ಕೆ ಬನ್ನಿ, ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಎಲ್ಲಾ ಪಬ್ಲಿಕ್ ಬರುತ್ತೆ ಸರ್. ಬಹಳ ಮುಗ್ಧ ಜನರು ಇರೋದು ನಮ್ ದೇಶದಲ್ಲಿ. ನಮ್ ನಬಿ ಆಗ್ಲೇ ಹೇಳಿದ್ದಾರೆ, 1430 ಹೇಳಿದ್ದಾರೆ, 14ನೇ ಶತಮಾನದಲ್ಲಿ. ಬಹಳ ಮುಗ್ಧ ಜನ ಇರೋದು ನಮ್ಮ ಹಿಂದೂಸ್ತಾನದಲ್ಲಿ. ಅವ್ರಿಗೆ ತಿಳಿಸಿ, ಅವ್ರು ತಿಳಿಸ್ಕೊಂಡು ಮುಂದೆ ಬರ್ತಾರೆ ಅರ್ಥ ಮಾಡ್ಕೊಂಡು ಅಂತ. ನಮ್ಮ ಇದ್ರಲ್ಲಿ ಅರ್ಥ ಮಾಡಿಸೋದು ಬಹಳ ಇದ್ದಿದೆ ಸರ್. ಅದ್ರಲ್ಲೇ ಭ್ರಷ್ಟಾಚಾರ ಹಂಚೋಗುತ್ತೆ. ಅದು ಎಲ್ಲೂ ಯಾವ ಮೂಲೆಯಲ್ಲೂ ಇರಲ್ಲ ನಮ್ಮ ಅಂದಾಜಲ್ಲಿ. ತೋರ್ಸಲ್ಲ, ಕಾನೂನು ತಜ್ಞರು ತೋರ್ಸಲ್ಲ. ಅಫಿಷಿಯಲಿ ಮೇಂಟೈನ್ ಮಾಡ್ತಾರೆ. ನೀವು ಕೇಳಿದ್ವಲ್ಲ ಈಗ ನಿಮ್ಮ ವಾರ್ಡಲ್ಲಿ ಸ್ಲಮ್ ಘೋಷಣೆ ಆಗಿದೆ ಅಂತ, ಆತರ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಮೂಲೆ ಗುಂಪು ಮಾಡ್ಬಿಡ್ತಾರೆ, ಸ್ಲಮ್ ಮಾಡಿದ್ದೆ ಮೂಲೆ ಗುಂಪು ಮಾಡ್ಬಿಡ್ತಾರೆ. ಅವ್ರಿಗೆ ಮೇಲೆ ಎತ್ತಿ ಮಾತಾಡಕ್ ಕೊಡಲ್ಲ. ಈಗ ಅಫಿಷಿಯಲಿ ನಾವು ಈಗ ಫುಡ್ ಆಫೀಸಿಗೆ ಹೋದೆ ನಾನು ಒಂದ್ಸತಿ. ಫುಡ್ ಆಫೀಸಿಗೆ ಹೋದ್ರೆ ನೀವು ರೇಷನ್ ಕೊಡ್ತಾ ಇಲ್ಲ ಅಂತ ಕೇಳಿದ್ಕೆ ಅವ್ರು ಹೇಳಿದ್ರು, ಯಾರು ನೀವು? ಸರ್ ನಾನು ಯಾರೇ ಇರಲಿ, ನೀವು ರೇಷನ್ ಯಾಕೆ ಕೊಡ್ತಾರಲ್ಲ ಅವ್ರಿಗೆ, ಕಾರ್ಡ್ ಕೊಟ್ಟಿಲ್ವಲ್ಲ ಅಂದ್ರೆ ನೀವು ಯಾರು ಹೇಳಿ? ನಾನು ಆಮೇಲೆ ಹೇಳಿದೆ, ನಾನು ಒಂದು ಸ್ವಲ್ಪ ಮಾತುಕತೆ ಆದ್ಮೇಲೆ ನಾನು ಸೈಯದ್ ತಲಾ ಅಂತ ನಗರಸಭೆ ಸದಸ್ಯರು ಅಂದಿದ್ಕೆ ಅವ್ರು ಚೇರ್ ಹಾಕಿ ಕೊಡ್ತಾರೆ. ಈ ಅಫಿಷಿಯಲಿ ರೂಟ್ ಇದೆಯಲ್ಲ ಸರ್, ಅವ್ರು ನಡೆಯೋ ರೂಟ್ ಇದೆಯಲ್ಲ, ಚೇಂಜ್ ಮಾಡಿದ್ರೆ ಎಲ್ಲ ಭ್ರಷ್ಟಾಚಾರ ಹಂಚೋಗುತ್ತೆ, ಕಂಟ್ರೋಲ್ ಆಗುತ್ತೆ. ಅವರಲ್ಲಿ ಬರ್ಬೇಕು ಅಂತಿದೆ ಅಫಿಷಿಯಲಿ ಮೇನ್. ಸರ್ ನನ್ನ ಹೆಸರು ಮುನೀರ್ ಅಂದ್ಬಿಟ್ಟು. ತಾವು ಏನು ಮಾಡ್ತಾ ಇದ್ದೀರಾ ಸರ್ ಕೆಲಸ? ಸರ್ ನಮ್ಮದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ, ನಾವು ಟ್ರಾನ್ಸ್ಪೋರ್ಟ್ ಆಫೀಸ್ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಕೌನ್ಸಿಲರ್ಗೆ ಯಾವ ರೀತಿ ತಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ರಾಜಕೀಯಕ್ಕೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದೀರಾ? ಸರ್ ಅವ್ರು ಮಾಡ್ತಾ ಇರೋ ಕೆಲಸಗಳಿಗೆ ನಾವು ಸಪೋರ್ಟ್ ಕೊಡೋದೇನು ಬೇಕಾಗಿಲ್ಲ. ಸಾಮಾನ್ಯ ಅವ್ರ ವೋಟರ್ಸ್ಗಳಿನೇ ಅವ್ರಿಗೆ ಬಹಳ ಸಪೋರ್ಟ್ ಇದ್ದಾರೆ. ಅವ್ರು ಮಾಡ್ತಾ ಇರೋ ಒಂದು ಕಾರ್ಯಕ್ಕೆ ನಮಗೆ ಬಹಳ ಸಂತೋಷ ಇದೆ ಸರ್. ಸೊ ಅವ್ರ ರಾಜಕೀಯದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ಕೊಂಡಿದ್ರೆ ತಾವು? ಸರ್ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ, ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಸರ್. ಆ ಮಟ್ಟದ ಒಂದು ಕೆಪಾಸಿಟಿ ಇದೆ ಅಂತ ತಮ್ಮ ಒಂದು. ಹೌದು ಸರ್, ಅವ್ರು ಮಾಡ್ತಾ ಇರೋ ಕಾರ್ಯಕ್ಕೆ ಅವ್ರು ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಖಂಡಿತ ತಮ್ಮಂತ ಒಂದು ಪ್ರೋತ್ಸಾಹ ಇದ್ರೆ, ಜನಗಳ ಪ್ರೋತ್ಸಾಹ ಇದ್ರೆ ಖಂಡಿತ ಆಗ್ಬೇಕು ಸರ್. ಅವರಲ್ಲಿ ಯಾವ ಗುಣ ತಮ್ಗೆ ಇಷ್ಟ ಆಗಿದೆ? ಅವ್ರ ರಾಜಕೀಯದ ವ್ಯವಸ್ಥೆ ಯಾವ ರೀತಿ ಇಷ್ಟ ಆಗಿದೆ ಸರ್? ಅವ್ರ ವ್ಯವಸ್ಥೆ ಏನಂದ್ರೆ, ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ಆಸೆ ಪಡೋದು, ಜನರಿಗೆ ಒಂದು ತೊಂದರೆ ಕೊಡೋದು ಅವರ ಇದರಲ್ಲಿ ಇಲ್ಲ ಸರ್. ಹಂಗಾಗಿ ಅವ್ರು ಮಾಡೋ ಕೆಲಸಗಳು ಒಂದು ಹಠವಾದಿ ಅಂತಾರಲ್ಲ, ಇದನ್ನ ನಾನು ನಿರ್ಧಾರ ಮಾಡಿದೀನಿ ಮಾಡಬೇಕು, ಮಾಡೇ ಮಾಡ್ತಾರೆ ಸರ್ ಅವರು, ಬಡವರಿಗಾಗ್ಲಿ. ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಬೆಂಬಲ ಕೊಡ್ತೀವಿ, ಪೂರಾ. ಇದೇ ರೀತಿ ಅವರ ರಾಜಕೀಯದಲ್ಲಿ ಮುಂದಕ್ಕೂ ಇದೇ ರೀತಿ ಬೆಂಬಲ ಕೊಡ್ತೀರಾ? 100% ಕೊಡ್ತೀವಿ. 100% ಕೊಡ್ತೀರಾ ಸರ್. ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಲಿ ಸರ್? ಸಜೀರ್ ಅಹಮದ್. ತಮ್ಮ ಕೆಲಸ? ಓನರ್ ಆಗಿದ್ದೀರಾ? ಓಕೆ. ಸೊ ನಮ್ಮ ಕೌನ್ಸಿಲರ್ ಯಾವ ರೀತಿ ತಮ್ಮ ಒಂದು ರಾಜಕೀಯದಲ್ಲಿ ಸಪೋರ್ಟ್ ಕೊಡ್ತಾ ಇದ್ದೀರಾ? ಬಹಳ ನಮ್ಮ ಕಡೆಯಿಂದ ಬಹಳ ಸಹಕಾರದಿಂದ ಸಪೋರ್ಟ್ಸ್ ಇದೆ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ವಾರ್ಡ್ ವೈಸ್ ಇಂದ ಫುಲ್ ಸಪೋರ್ಟ್ಸ್ ಇದೆ. ಬಹಳ ಕೆಲಸ ಮಾಡ್ತಾ ಇದ್ದಾರೆ.
ಅದರಿಂದ ನಮ್ಗೆ ಬಹಳ ಸಹಕಾರ ಇದೆ. ಅವ್ರಿಗಿಂತ ನಮ್ಗಿನ್ನ ಸಹಕಾರ ಇದೆ, ನಮ್ಗಿಂತ ಅವ್ರ ಸಹಕಾರ ಇದೆ. ಅವ್ರ ಸಹಕಾರ ಇದೆ. ಸೊ ಅವ್ರ ರಾಜಕೀಯದಲ್ಲಿ ಟೋಟಲ್ ಪ್ರತಿಯೊಂದು ಲೈಫ್ಗೂ ಸ್ವತಃ ಒಂದು ಸಹಕಾರ ಕೊಡ್ತಿದ್ದೀರಿ, ಮುಂದಕ್ಕೂ ಇದೇ ರೀತಿ ಕೊಡ್ತೀರಾ? ಕೊಡ್ತಾ ಇದೀನಿ ಸರ್. ಸೊ ಅವ್ರು ಯಾವ ಮಟ್ಟಿಗೆ ಬೆಳಿಬೇಕು ಅಂತ ತಮ್ಮ ಮನಸ್ಸಲ್ಲಿ ಆಸೆ ಇದೆ? ನಮ್ಮ ಮುನೀರ್ ಅವ್ರು ಹೇಳಿದ್ರಲ್ಲ, ನಮ್ದು ಅದೇ ಅಭಿಪ್ರಾಯ ಇದೆ. ಅದೇ ಅಭಿಪ್ರಾಯ ಇದೆ. ಆ ಮಟ್ಟಿಗೆ ಒಂದು ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಮಾಡಬೇಕು, ಅವರು ಮಾಡಬೇಕು, ಪ್ರಯತ್ನ ಪಡ್ಲೇಬೇಕು. ಓಕೆ ಸರ್. ತಮ್ಮ ಹೆಸರು ಸರ್? ತಬ್ರೇಜ್ ಅಂತ. ತಬ್ರೇಜ್ ಮಾಡಿ. ತಮ್ಮ ಕೆಲಸ ಸರ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಸೊ ತಮ್ಮ ಒಂದು ಕೌನ್ಸಿಲರ್ಗೆ ಯಾವ ರೀತಿ ತಾವು ಸಪೋರ್ಟ್ ಕೊಡ್ತಾ ಇದ್ದೀರಾ? ಸರ್ ನಾವ್ ಏನು ಹೇಳಂಗೆ ಇಲ್ಲ ಸರ್ ಅವ್ರಿಗೆ ಸಪೋರ್ಟ್ ಅಂತ. ನಾವ್ ಏನು ಕೊಡ್ದಲ್ಲ ಅವ್ರೇ ನಂಗೆ ಉಲ್ಟಾ ಸಪೋರ್ಟ್ ಮಾಡ್ತಾರೆ ಸರ್. ಉಲ್ಟಾ ಅವರೇ ಮಾಡ್ತಾರೆ, ಅವರೇ ಧೈರ್ಯ ಕೊಡ್ತಾರೆ. ನಾವು ಏನ್ ಜೊತೆಲಿದ್ರೆ ಅವ್ರಿಗೆ ಸಾಕು ಸರ್, ಇನ್ನೇನ್ ಬೇಡ ಅವ್ರಿಗೆ. ಓಕೆ. ರಾಜಕೀಯ ಬಿಟ್ಟು ತಮಗೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಯಾವ ರೀತಿ ಅವರು ನಿಮ್ಮ ಒಂದು ಬೆಳವಣಿಗೆ ಇದೆ? ಸೊ ಸಪೋರ್ಟ್ ಯಾವ ರೀತಿ ಇದೆ ಸರ್? ಅದೇ ಹೇಳಿದ್ನಲ್ಲ ಸರ್, ಸಪೋರ್ಟ್ ಅಂದ್ರೆ ಅವರು ರಾಜಕೀಯ ಇರ್ಲಿ, ಫ್ರೆಂಡ್ಶಿಪ್ ಇರ್ಲಿ, ಯಾರಿಗವ್ರು ಬೇರೆ ಅಂತ ನೋಡಲ್ಲ ಅವರು. ಫ್ರೆಂಡ್ಸ್ ಆಗ್ಲಿ ಇಲ್ಲ ವಾರ್ಡ್ ಜನಗಳಲ್ಲಿ ಅವ್ರು ಬೇರೆಯವ್ರು ಅಂತ ನೋಡಲ್ಲ. ವಾರ್ಡ್ ಜನಗಳಿಗೂ ಫ್ರೆಂಡ್ಸ್ ತರಾನೇ ಟ್ರೀಟ್ ಮಾಡ್ತಾರೆ. ಹುಡುಗರಾಗ್ಲಿ, ದೊಡ್ಡ ಮಕ್ಕಳಾಗ್ಲಿ, ವಯಸ್ಸಾದ್ರವ್ರು ಇರ್ಲಿ, ಎಲ್ರಿಗೂ ಅವರು ಒಂದೇ ತರ ಮಕ್ಕಳದಂಗೆ ಟ್ರೀಟ್ ಮಾಡ್ತಾರೆ. ಅವರು ಟ್ರೀಟ್ ಮಾಡ್ತಾರೆ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ನಗರದಲ್ಲಿ ಅವ್ರ ವಾರ್ಡ್ ಅಲ್ಲಿ ಸೊ ಬಾಂಧವ್ಯ ಯಾವ ರೀತಿ ಇದೆ ಸರ್? ಬಾಂಧವ್ಯ ನೀವೇ ನೋಡ್ಕೊಳ್ಳಿ ಸರ್, ನಾವ್ ಏನ್ ಹೇಳಲ್ಲ. ನೀವು ಬರೀ ಈಗ ಒಂದು ಫೋನ್ ಮಾಡಕ್ ಹೇಳಿದ್ರೆ ಸಹೋದರ ಬಾಂಧವರಿದೆ. ಓಕೆ 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 ಸರ್. ನಾವ್ ಹೇಳಿದ್ರೆ ಫ್ರೆಂಡ್ಶಿಪ್ ಅಲ್ಲಿ ಹೇಳಿದ್ವಿ. ಒಂದು ನ್ಯಾಚುರಲ್ ಆಗಿ ಬರ್ತಾರೆ. ಓಕೆ ಓಕೆ. ನಮ್ ಸಪೋರ್ಟ್ ಅವ್ರಿಗೆ 24 hours ಇದೆ ಸರ್. ಇವರು ಮುಸ್ಲಿಮ್ಸ್, ಇವರು ಹಿಂದೂಸ್, ಇವರು ಇಲ್ವೇ ಇಲ್ಲ ಸರ್. ಎಲ್ರಿಗೂ ಹೆಗಲ ಮೇಲೆ ಕೈ ಹಾಕೊಂಡೇ ಮಾತಾಡೋದು. ಓಕೆ ಓಕೆ. ಅಷ್ಟು ಒಂದು ಸ್ನೇಹ ಬಾಂಧವ್ಯ ಇದೆ ಸರ್. ಕೌನ್ಸಿಲರ್ ಆಗಿ ಸೊ ತಾವು ಗೆದ್ರೂ ಕೂಡ ಸೊ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ನಿಮ್ಮ ವಾರ್ಡ್ ಜನ ಇರ್ಬೋದು, ಜನತೆ ಇರ್ಬೋದು, ಇಷ್ಟೆಲ್ಲ ಸಪೋರ್ಟ್ ಕೊಡ್ತಾ ಇದ್ರೆ ಅವ್ರಿಗೆಲ್ಲ ನಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಒಂದು ಅಭಿನಂದನೆ ತಿಳ್ಸಕ್ ಇಷ್ಟಪಡ್ತಾರೆ? ನಮ್ಮ ಫ್ರೆಂಡ್ಸ್ಗಳಾಗ್ಲಿ, ನಮ್ಮ ವಾರ್ಡಿನ ಜನತೆಗಾಗ್ಲಿ, ನಾನು ಎಷ್ಟು ಅವ್ರ ಇದ್ ಮಾಡಿದ್ರು ಅಭಿನಂದಿಸಿದ್ರು ಕಡಿಮೆ. ಅವ್ರ ಸಹಕಾರ ಇದ್ದಿದ್ಕೆ ಇಷ್ಟು ಮಟ್ಟಿಗೆ ಇದ್ದೀನಿ ಸರ್ ನಾನು. ಅವ್ರು ಬಹಳ ಸಹಕಾರ ಇದೆ. ಇವತ್ತಿಗೂ ಅದೇ ಪ್ರೀತಿ ಮಾಡ್ತಾ ಇದಾರೆ ಅವರು. ನಾ ಮುಂದಕ್ಕೂ ಮಾಡ್ತಾರಂತ ಬಹಳ ವಿಶ್ವಾಸ ಇದೆ. ಎಲ್ಲಾರ್ಗು ನನ್ನ ಪರವಾಗಿ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಲ್ಲಿವರೆಗೂ ಅವರು ಮಾಡಿರುವ ರಾಜಕೀಯದ ಕೆಲಸ ಕಾರ್ಯಗಳು ಹಾಗೂ ಮಾಡಿಕೊಂಡು ಬಂದಿರುವ ಸಾರ್ವಜನಿಕರ ಸೇವೆಗಳು, ಅವರ ವಾರ್ಡಿನಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಹಾಗೂ ಮಾಡಬೇಕೆಂದುಕೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು ಅವರ ಬಾಯಿ ಮುಖಾಂತರ ಅವರ ಒಂದು ಪ್ರತಿಯೊಂದು ಮಾಡಿರುವ ಕೆಲಸಗಳನ್ನು ಕೇಳಿದ್ರ ಇವರಿಗೆ ಇಲ್ಲಿನ ಜನರು ಕೂಡ ಹೆಚ್ಚಿನ ಸಹಕಾರ ಕೊಟ್ಟು ಮುಂದೆ ರಾಜಕೀಯದಲ್ಲಿ ಇನ್ನು ಮೇಲ್ಮಟ್ಟಕ್ಕೆ ಹೋಗಿ ಅಲ್ಲಿನ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ತಮ್ಮ ಮತಗಳನ್ನು ಕೊಟ್ಟು ಅವರಿಗೆ ಇನ್ನೂ ಉನ್ನತ ಸ್ಥಾನವನ್ನು ಕೊಡಿ, ರಾಜಕೀಯದಲ್ಲಿ ಗೆಲ್ಲಿಸಿ ಇವರಿಗೆ ಇನ್ನೂ ಸದಾ ರಾಜಕೀಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಹೇಳ್ತಾರೆ.